ನಮಸ್ಕಾರ ವೀಕ್ಷಕರೇ. ಇಡೀ ದೇಶ ಎದುರು ನೋಡ್ತಾ ಇರೋ ದೊಡ್ಡ ರಾಜಕೀಯ ಘಟನೆ ಅಂದ್ರೆ ಅದು ಸದ್ಯದ ಮಟ್ಟಿಗೆ ಮಹಾರಾಷ್ಟ್ರ ಎಲೆಕ್ಷನ್. ಮಹಾ ಎಲೆಕ್ಷನ್ ಈಗ ಮೋದಿ ವರ್ಸಸ್ ರಾಹುಲ್, ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಥವಾ ಇನ್ಯಾವುದೋ ಎರಡು ಪಕ್ಷಗಳ ಅಥವಾ ವ್ಯಕ್ತಿಗಳ ನಡುವೆ ನಿಂತಿಲ್ಲ. ಇದು ಕಂಪ್ಲೀಟ್ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನೋದು ಜಗಜ್ಜಾಹೀರಾಗ್ತಾ ಇದೆ. ವಿಷಯ ಏನಂದ್ರೆ ಮುಸ್ಲಿಮರೆಲ್ಲ ಗಟ್ಟಿಯಾಗಿ ಒಂದೇ ಕಡೆ ನಿಂತಿದ್ದಾರೆ, ಆದ್ರೆ ಹಿಂದೂಗಳು ಮಾತ್ರ ಅಲೆದಾಡ್ತಾ ಇದ್ದಾರೆ. ಮೈ ಮರೆತು ಓಡಾಡ್ತಾ ಇರುವವರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಮಹಾ ಅಖಾಡಕ್ಕೆ ಇಳಿದಿರೋದು RSS. ಈ ಬಾರಿಯ ಎಲೆಕ್ಷನ್ ನಲ್ಲಿ RSS ದೊಡ್ಡ ಮಟ್ಟದಲ್ಲಿ ಗ್ರೌಂಡ್ ವರ್ಕ್ ಮಾಡ್ತಾ ಇದೆ. ಒಂದು ವೇಳೆ ಇಂಪ್ಯಾಕ್ಟ್ ಆದ್ರೆ ಅದಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ NDA ಮಿತ್ರ ಪವನ್ ಮಹಾನೆಲದಲ್ಲಿ ಮಿಂಚು ಹರಿಸ್ತಾ ಇದ್ರೆ ಉಳಿದ ಮಿತ್ರರು ಕೂಡ ಬೆನ್ನಿಗೆ ನಿಂತಿದ್ದಾರೆ. ಈ ಹೊತ್ತಲ್ಲಿ ಮೌಲಾನಾ ಬೇರೆಯದ್ದೇ ಮಾತನ್ನ ಹೇಳಿರೋದು ಕೂಡ ಹೊಸ ಆತಂಕಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಲವು ಆಯಾಮಗಳಲ್ಲಿ ಮಹಾರಾಷ್ಟ್ರ ಚುನಾವಣೆ ಪ್ರತಿಷ್ಠೆಗೆ ಕಾರಣವಾಗ್ತಾ ಇದೆ. ಪ್ರತಿಷ್ಠೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಇದು ದೇಶದ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಪ್ರಶ್ನೆ ಆಗಿದೆ. ಇಷ್ಟು ವರ್ಷಗಳ ಕಾಲ ಒಂದು ಧರ್ಮ ಕಂಪ್ಲೀಟ್ ಆಗಿ ಒಂದು ಪಕ್ಷದ ಜೊತೆಗೆ ನಿಂತಿದ್ದು ನಿಲ್ತೀವಿ ಅಂತ ಹೇಳಿರೋದರ ಉದಾಹರಣೆ ಇರಲಿಲ್ಲ. ಆದ್ರೆ ಅದಕ್ಕೆ ವೇದಿಕೆ ಆಗ್ತಾ ಇರೋದು ಮಹಾರಾಷ್ಟ್ರ. ಒಂದು ರಾಜ್ಯದಲ್ಲಿ ಸಮರ್ಥ ಸರ್ಕಾರ ಇರಬೇಕು, ಸಮರ್ಥ ನಾಯಕರು ಇರಬೇಕು ಅಂತ ಇಷ್ಟು ವರ್ಷಗಳು ಭಾರತೀಯರು ಮತ ಹಾಕ್ತಾ ಇದ್ರು. ಭಾರತೀಯರು ತಮ್ಮ ಆಲೋಚನೆಗಳಿಗೆ ತಕ್ಕಂತೆ ಬೇರೆ ಬೇರೆ ಪಕ್ಷಗಳಿಗೆ ವೋಟ್ ಹಾಕ್ತಾ ಬಂದಿದ್ದಾರೆ. ಆದ್ರೆ ಈಗ ವೋಟಿಂಗ್ ಅನ್ನೋದು ಧರ್ಮದ ನಡುವೆ ಇರೋ ಪೈಪೋಟಿ ಅನ್ನೋದನ್ನ ತೋರಿಸ್ತಾ ಇರೋದು ರಾಹುಲ್ ಹಾಗೂ ಅವರ ಮಿತ್ರ ಪಕ್ಷಗಳ ಒಕ್ಕೂಟ. ಮಹಾರಾಷ್ಟ್ರ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋದಕ್ಕೆ ಮುಂಚೆನೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಹಾಗೂ UP CM ಯೋಗಿ ಆದಿತ್ಯನಾಥ್ ಮಹತ್ವದ ಮೀಟಿಂಗ್ ನಡೆಸಿದ್ರು. ಬಹುಶಃ ಮುಂದಿನ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಹಾಗೂ ಮಿತ್ರರು ಇದೇ ಫಾರ್ಮುಲಾ ಬಳಸ್ತಾರೆ ಅಂತ ಡೌಟ್ ಇದ್ದಿದ್ರಿಂದಲೇ ಆ ಮೀಟಿಂಗ್ ನಡೆಸಿದ್ರು ಅನ್ನೋ ಟಾಕ್ ಇದೆ. ಮಹಾ ಚುನಾವಣೆಯಲ್ಲಿ ಜನಸೇವೆ, ಸರ್ಕಾರದ ಯೋಜನೆ, ಅಭಿವೃದ್ಧಿ ಇದ್ಯಾವುದು ವರ್ಕ್ ಆಗೋದಿಲ್ಲ. ಗೆಲ್ಲೋದಕ್ಕೆ ಬೇರೆಯದ್ದೇ ತಂತ್ರ ಹೂಡಬೇಕು ಅನ್ನೋ ಚರ್ಚೆ ಆಗಿತ್ತು. ಆಗ್ಲೇ RSS ಅನ್ನ ಮುಂದೆ ಬಿಡೋ ಬಗ್ಗೆ ಯೋಚನೆ ಬಂದಿದ್ದು ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಪ್ರಧಾನಿ ಮೋದಿ, ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಎಲ್ಲರೂ ಏಕತೆಯ ಮಂತ್ರವನ್ನ ಹಾಡ್ತಾ ಇದ್ದಾರೆ. ಒಂದಾಗಿದ್ರೆ ಮಾತ್ರ ಉಳಿಗಾಲ ಅಂತ ಬಾಂಗ್ಲಾದೇಶವನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಹಿಂದೂಗಳು ಅತೀವ ಬುದ್ಧಿವಂತರಲ್ವಾ? ಈ ವಿಚಾರದಲ್ಲಿ ಪ್ರತ್ಯಕ್ಷವಾಗಿದ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ಸಮಸ್ಯೆ ನಮ್ಮ ಮನೆಯವರೆಗೆ ಬಂದು ಮನೆಯಲ್ಲಿ ಯಾರಿಗಾದ್ರೂ ಸಮಸ್ಯೆ ಆಗೋ ತನಕ ನಂಬೋದಿಲ್ಲ ಅಂತ ಕೆಲವರು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅಂತವರನ್ನ ಒಗ್ಗೂಡಿಸೋ ಪ್ರಯತ್ನಕ್ಕೆ RSS ಹಿಡಿತಾ ಇರೋದು. ಇವತ್ತು ಬಿಜೆಪಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಮೂಲ ಕಾರಣವೇ RSS ಅನ್ನೋದು ಗೊತ್ತಿರೋದೆ. ಸಂಘಟನಾ ಶಕ್ತಿಗೆ ಹೆಸರುವಾಸಿಯಾಗಿರೋ RSS ಗ್ರೌಂಡ್ ಲೆವೆಲ್ಗೆ ಇಳಿದ್ರೆ ಜನರನ್ನ ಒಗ್ಗೂಡಿಸೋದ್ರಲ್ಲಿ ಯಶಸ್ವಿ ಆಗುತ್ತೆ. ಅಲ್ಲದೆ ಯಾವ ವಿಚಾರವನ್ನ ಮುಂದಿಟ್ಕೊಂಡು ಪ್ರಚಾರ ಮಾಡಬೇಕು, ಯಾವ ವಿಷಯ ಪ್ರಸ್ತುತ ಹಾಗೂ ಯಾವುದು ಜನರಲ್ಲಿ ಜಾಗೃತಿಯನ್ನ ಮೂಡಿಸುತ್ತೆ, ಇಂಥ ವಿಚಾರಗಳನ್ನ ಹೆಕ್ಕಿ ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸೋದ್ರಲ್ಲಿ RSS ಪಾತ್ರ ಮಹತ್ವದ್ದು ಅಂತ ಪರಿಗಣಿಸಲಾಗಿದೆ. ಒಂದು ಕಡೆ ನಾಯಕರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ತಮ್ಮ ಸರ್ಕಾರದ ಅಭಿವೃದ್ಧಿಗಳು, ಯೋಜನೆಗಳನ್ನ ಹೇಳಿದ್ರೆ, ಇನ್ನೊಂದು ಕಡೆ RSS ಯಾಕೆ ಮಹಾಯುತಿ ಸರ್ಕಾರ ಬರಬೇಕು ಅನ್ನೋದನ್ನ ಜನರಲ್ಲಿ ಮನವರಿಕೆ ಮಾಡಿಕೊಡ್ತಾ ಹೋಗುತ್ತೆ. ಆದ್ರಿಂದ ಈ ಎಲೆಕ್ಷನ್ ನಲ್ಲಿ ಮಹಾಯುತಿ ಗೆದ್ದಿದೆ, ಆದರೆ ಅದರಲ್ಲಿ RSS ಪಾತ್ರ ದೊಡ್ಡದು ಅಂತ ಅಂದಾಜಿಸಲಾಗಿದೆ. ಎಷ್ಟಾದ್ರೂ ಹಿಂದೂಗಳು ಒಗ್ಗೂಡೋದಿಲ್ಲ. ಹಿಂದೂಗಳ ಲೆಕ್ಕಾಚಾರ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅನ್ನೋದು ಗೊತ್ತಿರೋದೆ. ಪ್ರಮುಖವಾಗಿ ಹಣದಾಸೆ. ದುಡ್ಡು ಸಿಗುತ್ತೆ ಅಂತ ಗೊತ್ತಾದ್ರೆ ಜಾತಿ ಧರ್ಮ ಅಷ್ಟೇ ಯಾಕೆ, ದೇಶಕ್ಕೆ ವಿರುದ್ಧವಾದ ಕೆಲಸವನ್ನ ಮಾಡೋದಕ್ಕೆ ಕೂಡ ಕೆಲವರು ಹಿಂದೆ ಮುಂದೆ ನೋಡೋದಿಲ್ಲ. ಆದ್ರೆ ಅಂತವರು ಈ ಬಾರಿ ಮಹಾ ಸರ್ಕಾರದ ಯೋಜನೆಗಳಿಂದಾಗಿ ಬಿಜೆಪಿ ಬೆನ್ನಿಗೆ ನಿಲ್ಲೋ ಸಾಧ್ಯತೆ ಇದೆ. ಲಡ್ಕಿ ಬೆಹನ್ ಯೋಜನೆ ಇಡೀ ದೇಶದಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇದ್ದು ಜನಪ್ರಿಯತೆಯನ್ನ ಗಳಿಸಿದೆ. ಅದರ ಲಾಭವನ್ನ ಪಡೆದವರು ಫುಲ್ ಖುಷಿ ಆಗಿದ್ದಾರೆ. ಜಾತಿ ಧರ್ಮವನ್ನ ಮೀರಿ ಎಲ್ಲರನ್ನೂ ಕೂಡ ಈ ಯೋಜನೆ ತಲುಪ್ತಾ ಇದೆ. ಆದ್ರೆ ಈ ಯೋಜನೆ ಬಗ್ಗೆ ಮಾತಾಡೋ ಮುಸ್ಲಿಮರು ನಮಗೆ ಇದರ ಲಾಭ ಸಿಗ್ತಾ ಇದೆ, ಆದ್ರೆ ಬಿಜೆಪಿಯನ್ನ ಸೋಲಿಸೋದೇ ನಮ್ಮ ಗುರಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹಿಂದೂಗಳು ಯಾವ ನಿಲುವು ತೆಗೆದುಕೊಳ್ತಾರೆ ಅನ್ನೋದು ಅಚ್ಚರಿ ಹುಟ್ಟಿಸ್ತಾ ಇದೆ. ವಕ್ಫ್ ಗಲಾಟೆ, ಅತಿಯಾದ ಓಲೈಕೆ ಇದೆಲ್ಲವನ್ನ ನೋಡಿದ್ಮೇಲೂ ಹಿಂದೂಗಳು MVA ಬೆನ್ನಿಗೆ ನಿಂತ್ರೆ ದೇವರು ಬಂದರೂ ಅವರನ್ನ ಸರಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಜನರೇ ಹೇಳ್ತಾ ಇದ್ದಾರೆ. ಏನೋ ನಿನ್ನೆಯಷ್ಟೇ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನ ಮೌಲಾನಾ ಸಜ್ಜದ್ ನೊಮಾನಿ ಎಲ್ಲರೂ ಕಡ್ಡಾಯವಾಗಿ MVAಗೆ ವೋಟ್ ಹಾಕ್ಬೇಕು ಅನ್ನೋದನ್ನ ಹೇಳಿದ್ರು, ಫತ್ವಾ ಹೊರಡಿಸಿದ್ರು. ಈಗ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಬಿಜೆಪಿಗೆ ವೋಟ್ ಹಾಕೋ ಮುಸ್ಲಿಮರಿಂದ ದೂರ ಇರಿ ಅಂತ ಕರೆ ಕೊಟ್ಟಿದ್ದಾರೆ. 99% ಸಮುದಾಯದ ವೋಟ್ಗಳು ಕಾಂಗ್ರೆಸ್ ಒಕ್ಕೂಟಕ್ಕೆ ಬಂದರೂ 1% ಬಿಜೆಪಿಗೆ ಹೋಗೋ ಸಾಧ್ಯತೆ ಇರೋದ್ರಿಂದ ಅದನ್ನ ತಪ್ಪಿಸೋದಕ್ಕೆ ಹೊಸ ರೀತಿಯ ತಂತ್ರ ಮಾಡ್ತಾ ಇದ್ದಾರೆ. ಯಾರಾದ್ರೂ ಮುಸ್ಲಿಂ ಸಮುದಾಯದವರು ಬಿಜೆಪಿಗೆ ವೋಟ್ ಹಾಕ್ತೀರಿ ಅಂದ್ರೆ ನಿಮ್ಮ ಹೆಸರನ್ನ ಘನಶ್ಯಾಮ್ ಅಂತ ಮಾಡ್ಕೊಂಡು ಬಿಡಿ ಅಂತ ಹೇಳಿದ್ದಾರೆ. ಅರ್ಥಾತ್ ನೀವು ನಮ್ಮ ಸಮುದಾಯದಿಂದ ಹೊರಗೆ ಹೋದಂತೆ ಅಂತ ಹೇಳ್ತಾ ಇದ್ದಾರೆ. ಇದು ಮಹಾರಾಷ್ಟ್ರದಲ್ಲಿ ಹಿಂದೂಗಳು ಒಗ್ಗೂಡ್ತಾ ಇರೋದರ ಸಿಗ್ನಲ್ ಕೊಟ್ಟಿದೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ.
ಎಷ್ಟು ವರ್ಷಗಳಲ್ಲಿ ಯಾವತ್ತೂ ಈ ರೀತಿಯ ಕರೆಯನ್ನ ಕೊಟ್ಟಿರಲಿಲ್ಲ. ಈಗ ಕೊಡ್ತಾ ಇರೋದಕ್ಕೆ ಕಾರಣ ಸೋಲಿನ ಭೀತಿ ಅಂತ ಹೇಳಲಾಗ್ತಾ ಇದೆ. ಇದೇ ಹೊತ್ತಲ್ಲಿ ಮೌಲಾನಾ ಇನ್ನೊಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಅದೇನೆಂದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯನ್ನ ಸೋಲಿಸಿದ್ರೆ ನಂತರ ಕೆಲವೇ ದಿನಗಳಲ್ಲಿ ಸೆಂಟ್ರಲ್ ನಲ್ಲೂ ಕೂಡ ಬಿಜೆಪಿ ಸರ್ಕಾರ ಉರುಳುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಈ ಬಗ್ಗೆ ನಮಗೆ ಪಕ್ಕಾ ಮಾಹಿತಿ ಬಂದಿದೆ ಅಂತ ತಮ್ಮ ಸಮುದಾಯದವರಲ್ಲಿ ಹೇಳಿಕೊಳ್ತಾ ಇದ್ದಾರೆ. ವಾಸ್ತವ ಏನಂದ್ರೆ ಯಾವ ಆಂಗಲ್ ನಲ್ಲೂ ಕೂಡ ಇದು ಸಾಧ್ಯ ಇಲ್ಲ ಅನ್ನೋದು. ಆದ್ರೆ ಈ ರೀತಿ ಮಾತುಗಳನ್ನ ಹೇಳಿದ್ರೆ ಕೆಲವರು ಆಕರ್ಷಿತರಾಗಿ ವೋಟ್ ಹಾಕ್ಬೋದು ಅನ್ನೋ ಕಾರಣಕ್ಕೆ ಹೇಳಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಒಂದು ವೇಳೆ ಹಾಗಾಯ್ತು ಅಂದ್ರೆ ಅದರ ಎಫೆಕ್ಟ್ ಆಗೋದು ಮುಸ್ಲಿಮರಿಗೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ಬಹುತೇಕ ಎಲ್ಲಾ ಯೋಜನೆಗಳ ಲಾಭ ಪಡಿತಾ ಇರೋದೇ ಅದೇ ಸಮುದಾಯ. ಸರ್ಕಾರ ಬಿದ್ರೆ ಎಲ್ಲಾ ಯೋಜನೆಗಳು ಬಂದಾಗತ್ತೆ. ಇಂಡಿ ಒಕ್ಕೂಟದ ಸರ್ಕಾರ ಬಂದ್ರೆ ಅಧಿಕಾರದ ಕಿತ್ತಾಟದ ಮಧ್ಯೆ ಯೋಜನೆ ರೂಪಿಸೋದಕ್ಕೆ ಸಮಯವೇ ಇರೋದಿಲ್ಲ. ಅಬ್ಬಬ್ಬಾ ಅಂದ್ರೆ ವಫ್ಗೆ ಒಂದಷ್ಟು ಜಾಗ ಸಿಕ್ಬಹುದು, ಆದ್ರೆ ಅದರಿಂದ ಬಡ ಮುಸ್ಲಿಮರಿಗೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೆಲ್ಲದರ ಮಧ್ಯೆ ಮಹಾ ಅಖಾಡಕ್ಕೆ ಪವನ್ ಕಲ್ಯಾಣ್ ಎಂಟ್ರಿ ಕೂಡ ದೊಡ್ಡ ಮಟ್ಟದಲ್ಲಿ ಮೆರುಗು ತರ್ತಾ ಇದೆ. ಆಂಧ್ರ ಗೆಲುವಿನ ಬಳಿಕ ರಾಜಕೀಯದಲ್ಲೂ ಮಾಸ್ ಇಮೇಜ್ ಹೊಂದಿರೋ ಪವನ್ ಕಲ್ಯಾಣ್ ಹಿಂದುತ್ವದ ಬ್ರ್ಯಾಂಡ್ ಅಂತ ಗುರುತಿಸಿಕೊಳ್ತಾ ಇದ್ದಾರೆ. ಮಹಾರಾಷ್ಟ್ರಕ್ಕೆ ಪವನ್ ಬರ್ತಾರೆ ಅಂದಾಗ್ಲೇ ಗೇಮ್ ಚೇಂಜರ್ ಅನ್ನೋ ನಿಟ್ಟಿನಲ್ಲಿ ಲೆಕ್ಕಾಚಾರಗಳು ನಡೆದಿದ್ವು. ಈಗ ಅಖಾಡಕ್ಕಿಳಿದು ಹಿಂದುತ್ವದ ಬಾಣ ಬಿಟ್ಟಿರೋ ಪವನ್ ಕಲ್ಯಾಣ್ ಕಟ್ಟರ್ ಹಿಂದೂ ವಿರೋಧಿ ಹಾಗೂ ಪ್ಯಾಲೆಸ್ತೈನ್ ಪರ ಸಂಸತ್ನಲ್ಲಿ ಘೋಷಣೆ ಹಾಕೋ ಓವೈಸಿ ವಿರುದ್ಧ ಗರ್ಜಿಸಿದ್ದಾರೆ. ಹಿಂದೂಗಳನ್ನ ಅಸಮರ್ಥರು ಅಂತ ಯಾವತ್ತೂ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮಗೆ ಯಾವ ಭಾಷೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಉತ್ತರ ಕೊಡೋದಕ್ಕೆ ಹಿಂದೂಗಳಿಗೆ ಗೊತ್ತಿದೆ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಪವನ್ ಸಮಾವೇಶಕ್ಕೆ ದೊಡ್ಡ ಮಟ್ಟದಲ್ಲಿ ಜನಬೆಂಬಲ ವ್ಯಕ್ತವಾಗಿದ್ದು ತೆಲುಗು ಬೆಲ್ಟ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಲಿದೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಇನ್ನು ಒಂದು ಕಡೆ ಪವನ್ ಎಂಟ್ರಿ ಕೊಟ್ಟು ಮೋದಿ ಬೆನ್ನಿಗೆ ನಿಂತರೆ ಇನ್ನೊಂದು ಕಡೆ ಎನ್ಡಿಎ ಒಕ್ಕೂಟದ ಪ್ರಮುಖ ಮಿತ್ರ ಚಂದ್ರಬಾಬು ನಾಯ್ಡು ಕೂಡ ಪ್ರಚಾರಕ್ಕೆ ಇಳಿತಾ ಇದ್ದಾರೆ. ಇಂದು ಹಾಗೂ ನಾಳೆ ಚಂದ್ರಬಾಬು ನಾಯ್ಡು ಮಹಾರಾಷ್ಟ್ರದಲ್ಲಿ ಮಹಾಯುತಿ ಪರ ಮತ ಯಾಚಿಸ್ತಾರೆ. ಅಂದಹಾಗೆ ಇದು ಕೇವಲ ಮಿತ್ರಧರ್ಮ ಅಂತ ಮಾಡ್ತಾ ಇರೋದಲ್ಲ, ಇದರ ಹಿಂದೆಯೂ ಕೂಡ ಹಲವು ಲೆಕ್ಕಾಚಾರಗಳಿವೆ. ಪೈಪೋಟಿಯಲ್ಲಿರೋ ಮಹಾಯುತಿ ಹಾಗೂ ಎಂಬಿಎ ಎರಡೂ ಮಿತ್ರ ಪಕ್ಷಗಳು. ಎನ್ಡಿಎ ಎಷ್ಟು ಗಟ್ಟಿಯಾಗಿದೆ, ಆಡಳಿತ ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದನ್ನ ಹೇಳೋದಕ್ಕೆ ಚಂದ್ರಬಾಬು ಪ್ರಚಾರ ಮುಖ್ಯವಾಗುತ್ತೆ. ಅಲ್ಲದೆ ತೆಲುಗು ಬೆಲ್ಟ್ಗಳಲ್ಲೂ ಕೂಡ ಚಂದ್ರಬಾಬು ಪ್ರಚಾರದಿಂದ ಒಂದಷ್ಟು ಮತಗಳು ಮಹಾಯುತಿಗೆ ಬರಲಿವೆ. ಆದ್ರಿಂದ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಪರ ನಡೆಸೋ ಒಂದೊಂದು ಪ್ರಚಾರವೂ ಕೂಡ ಈ ಬಾರಿಯ ಎಲೆಕ್ಷನ್ ನಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡಲಿದೆ ಅಂತ ಅಂದಾಜಿಸಲಾಗಿದೆ. ಒಟ್ನಲ್ಲಿ ಚುನಾವಣಾ ಸೂತ್ರ ಬದಲಾಗಿರೋ ಹೊತ್ತಲ್ಲಿ ಅದಕ್ಕೆ ತಕ್ಕಂತೆ ಅದೇ ರೀತಿಯಲ್ಲಿ ಉತ್ತರ ಕೊಡಬೇಕು ಅಂತ ಮೋದಿ ಬಳಗ ತೊಡೆ ತಟ್ಟಿ ನಿಂತಿದೆ. ಮುಸ್ಲಿಮರೆಲ್ಲ ಕಾಂಗ್ರೆಸ್ ಪರ ಗಟ್ಟಿಯಾಗಿರೋದು ಅವರ ಅಡ್ವಾಂಟೇಜ್ ಆದ್ರೆ ಸದ್ಯದ ಮಟ್ಟಿಗೆ ಹಿಂದೂಗಳ ಸಂಖ್ಯೆ ದೊಡ್ಡದಿದೆ ಅನ್ನೋದು ಮಹಾಯುತಿಗೆ ಸಮಾಧಾನದ ವಿಚಾರ. ಸಂಖ್ಯೆ ಹೆಚ್ಚಿದ ತಕ್ಷಣ ಎಲ್ಲರೂ ಒಂದೇ ಕಡೆ ನಿಲ್ಲೋದಿಲ್ಲ ಅನ್ನೋದು ಕೂಡ ಯೋಚಿಸಬೇಕಾಗಿರೋ ವಿಚಾರವೇ. ಅಂತಿಮವಾಗಿ ಏನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.